ನಿಮ್ಮ ಪ್ರೀತಿಯ ಧನುಷ್ ಮಿಸ್ತಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗೋ ಥರ ಮಾಡ್ತಾ ಇದ್ದೀನಿ. ಅದು ಗೋಲ್ಗಪ್ಪ ಅಂತ ಹೇಳಿ. ಸೊ ಇದು ನೀವು ಫ್ರೀ ಟೈಮಲ್ಲಿ ಇದ್ದಾಗ ತುಂಬ ಬೇಗನೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ಇದು ಈಸಿ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಬನ್ನಿ ಇವಾಗ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಇನ್ನೂ ಮಾಡಿಲ್ಲ, ಈ ಕೂಡಲೇ ಬೇಗ ಹೋಗಿ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಕೂಡ ಮಾಡಿ. ಸೊ ಫಸ್ಟಿಗೆ ನಾವು ಆಲೂಗಡ್ಡೆನ ಕಟ್ ಮಾಡ್ಕೋಬೇಕು. 2 ಸ್ಲೈಸ್ ಕಟ್ ಮಾಡಿದ್ರೆ ಸಾಕು, ಬೇಗ ಬೇಯಬೇಕಲ್ವಾ. ಫಸ್ಟಿಗೆ ಕುಕ್ಕರ್ ತಗೋಬೇಕು. ಕುಕ್ಕರಲ್ಲಿ ಆಲೂಗಡ್ಡೆನ ಹಾಕೋಬೇಕು. ನೀರು, ಒಂದು ಗ್ಲಾಸ್ ಹಾಕಿದ್ರೆ ಸಾಕು. ನಿಮ್ಗೆ ಬೇಕಂತ ಹೇಳಿದ್ರೆ ಇನ್ನು ಸ್ವಲ್ಪ ನೀರು ಹಾಕೋಬಹುದು. ಅದ್ರ ಜೊತೆಗೆ ಸ್ವಲ್ಪ ಸಾಲ್ಟ್, 1 ಟೇಬಲ್ ಸ್ಪೂನ್. ಟೂ ವಿಷಲ್ಸ್ ಆಗಿದೆ, ಇವಾಗ ಸಾಕು, ಆಫ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಬೆಂದಿದೆ ಅಲ್ಲ, ಸೊ ಇವಾಗ ಸಿಪ್ಪೆನ ತೆಗಿಯೋಣ. ಬನ್ನಿ ಇವಾಗ ಸ್ಟಫಿಂಗ್ನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇವಾಗ ಕಡಲೆಕಾಳನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ. 1/2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಹಾಗೆ ಪೆಪ್ಪರ್ ಸ್ವಲ್ಪ, 1/2 ಟೇಬಲ್ ಸ್ಪೂನ್ ಪಾನಿಪುರಿ ಮಸಾಲ ಮತ್ತು ಚಾಟ್ ಮಸಾಲಾನ ಹಾಕ್ಕೊಳ್ಳೋಣ. ಹಾಗೆ ಸ್ವಲ್ಪ ಸಾಲ್ಟ್, ಹಾಗೆ ಸ್ವಲ್ಪ ಹುಣಸೆ ರಸ, ಸ್ವಲ್ಪ, ಹಾಗೆ ಕೊರಿಯಂಡರ್. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲದನ್ನು. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋ ಆನಿಯನ್ನ ಸೇರಿಸ್ಕೊಳ್ಳೋಣ. ಹಾಗೆ ಮಿಕ್ಸ್ ಮಾಡಿ ಇಡೋಣ. ಬನ್ನಿ ಇವಾಗ ಪಾನಿನ ಪ್ರಿಪೇರ್ ಮಾಡ್ಕೊಳ್ಳೋಣ. ಪಾನಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿನ ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಹಾಗೆ ವಾಟರ್. ರೈಸ್ ಇವಾಗ ಗ್ರೈಂಡ್ ಆಗಿದೆ, ಸೊ ಇವಾಗ ಬೌಲ್ಗೆ ಹಾಕೊಂತೀನಿ. ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳೋಣ, ಪಾನಿ ಜಾಸ್ತಿ ಬೇಕು ಅಂದಾಗ. ಸೊ ಅದ್ರ ಜೊತೆಗೆ ಉಪ್ಪು ಸ್ವಲ್ಪ ಹಾಕೊಳ್ಳೋಣ ಟೇಸ್ಟಿಗೆ, ಹಾಗೆ ಹುಣಸೆಹಣ್ಣು ರಸ, ಪಾನಿಪುರಿ ಮಸಾಲಾನ ಹಾಕಿ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಚಾಟ್ ಮಸಾಲ, ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಪಾನಿ ರೆಡಿ.